ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವರು ಮೊದಲು ಈ ಮನೆಗೆ ಬಂದಾಗ ಎಲ್ರೂ ಹಿಂಗೆ ಇದ್ವಿ. ಅವರು ಬಂದ ಮೇಲೆ ನಮ್ಮೆಲ್ರಿಗೂ ಪ್ರೀತಿ ಸಿಕ್ಕಾಪಟ್ಟೆ ತೋರಿಸಿದ್ದಾರೆ. ಹಾಗೆ ಹೋಗ್ಬೇಕಾದ್ರೆ ಆ ಪ್ರೀತಿ ಸಂತೋಷನೆಲ್ಲ ತಗೊಂಡೇ ಹೋಗ್ಬಿಟ್ರು. ಮತ್ತೆ ಈ ಮನೆಗೆ ಸೂತ್ಕದ ಕಳೆ ಬಂದ್ಬಿಡ್ತು. ಅವನೊಬ್ಬ ಮೋಸ್ಕಾರ, ನಿಮ್ಮನ್ನೆಲ್ಲ ಏಮಾರ್ಸಕ್ ಬಂದವನು, ನಿಮ್ಗೆಲ್ಲ ನಂಬಿಕೆ ದ್ರೋಹ ಮಾಡಿದಾನೆ. ಇಂಥ ಡಗಲ್ ಬಾಜಿ ನನ್ನ ಮಗನ್ನ ಹೋಗಿ ಹೋಗಿ ಚಿಕ್ಕ ಯಜಮಾನ್ರು ಅಂತ ನೀವು ಇನ್ನೂ ನಂಬ್ಕೊಂಡಿದ್ದೀರಲ್ಲ, ನಿಮ್ ಬುದ್ಧಿಗೆ ಏನ್ ಹೇಳಿ ನಾನು. ನೋಡಿ ಬುದ್ಧಿ, ನಿಮ್ಮ ಪ್ರಕಾರ ಅವರು ಮೋಸ್ಕಾರ ದಗಲ್ಬಾಜಿನೇ ಇರ್ಬೋದು. ಆದರೆ ಅವರು ಯಾವತ್ತೂ ನಮ್ಮ ಜೊತೆ ಕೆಟ್ಟದಾಗ ನಡ್ಕೊಂಡಿಲ್ಲ ಬುದ್ಧಿ. ಯಾವತ್ತೂ ಈ ಮನೆ ಆಸ್ತಿ ಮೇಲೆ ಕಣ್ಣೂ ಹಾಕಿಲ್ಲ. ಅವ್ರು ಈ ಮನೆಗೆ ಹೆಂಗ್ ಬಂದ್ರೋ ಹಂಗೇ ಹೋಗಿದ್ದಾರೆ. ₹1 ತಗೊಂಡೋಗಿಲ್ಲ. ನಮ್ಮೆಲ್ರೂ ಮನ್ಸು ಗೆದ್ದಿರೋ ಮಹಾರಾಜ ಅವರು. ನಾವ್ ಯಾವತ್ತೂ ಮೋಸಗಾರ ಅಂತವ್ರನ್ನ ಕನ್ಸು ಮನ್ಸಲ್ಲೂ ನೆನ್ಸೋದಿಲ್ಲ. ನೀವೊಂದು ಕೆಲಸ ಮಾಡಿ, 4 ದಿನ ಅವ್ರ ಜೊತೆ ಇದ್ ನೋಡಿ, ಸೂರ್ಯ ಹೇಗಿರ್ಬೇಕು ಅಂತ ಗೊತ್ತಾಗತ್ತೆ. ಅವ್ರ ಗುಣಗಳನ್ನ ನೀವು ಅನುಕರಣೆ ಮಾಡ್ಬಿಟ್ರೆ ಸಾಕು ಬುದ್ಧಿ, ಸೂರ್ಯನೇ ಆಗ್ಬಿಡ್ತೀರಿ. ನಾನು ಯಾಕಯ್ಯ ಅವನ ಥರ ನಾಟಕ ಆಡಬೇಕು? ನಾನೇನಿಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಬಂದಿಲ್ಲ. ನಾನೇ ಒರಿಜಿನಲ್ ಸೂರ್ಯ. ಇದು ನನ್ನ ಮನೆ. ನಾನೇ ಈ ವಂಶದ ಅಸಲಿ ರಕ್ತ. ಬಜಾರಲ್ಲಿ ಚೀಪಾಗಿರೋ ಸಾಮಾನ್ಗೆ ಬೆಲೆ ಜಾಸ್ತಿ ಅಂತ ನಿಮ್ಮನ್ನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ನೀವಿರೋದು ಹಳ್ಳಿಲಿ. ನಿಮ್ಮಲ್ಲಿ ಕಲ್ಮಶ ಅನ್ನೋದೇ ಇರಲ್ಲ. ಬಹಳ ಮುಗ್ಧರು ಬೇರೆ. ಅದಕ್ಕೆ ನಿಮ್ಮನ್ನು ಈಸಿಯಾಗಿ ಫಾಸ್ಟಾಗಿ ಯಾಮಾರಿಸಿದ್ದಾನೆ. ಅವನು ನಿಮ್ಮನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದಾನೆ. ಅಂಥವನ್ನ ಫಾಲೋ ಮಾಡೋದಲ್ಲ, ತಲೆಯಿಂದನೇ ಡಿಲೀಟ್ ಮಾಡ್ಬಿಡ್ಬೇಕು. ಮನೆಯಿಂದ ಆಚೆ ಹಾಕೋದಲ್ಲ, ಮನ್ಸಿಂದನೇ ಆಚೆ ಹಾಕ್ಬಿಡ್ಬೇಕು. ಅಲ್ಲ, ಹೋಗಿ ಹೋಗಿ ಆ 420 ನನ್ನ ಮಗನ ಬಗ್ಗೆ ನಾನು ಮುಂದೆನೇ ಬಿಲ್ಡಪ್ ಕೊಡ್ತಾ ಇದೆಯಲ್ಲ. ನೋಡಿ, ಅವ್ರ ಬಗ್ಗೆ ನೀವು ಹೀಗೆಲ್ಲ ಮಾತಾಡಿದ್ರೆ ಸರಿ ಇರೋದಿಲ್ಲ. ರೂಮ್ ತೋರಿಸು ಅಂತ ಹೇಳಿದ್ರು, ತೋರಿಸಿದ್ದೀನಿ, ನೋಡ್ಕೊಳ್ಳಿ, ಉಳ್ಕೊಳ್ಳಿ. ಸುಮ್ಮನೆ ನನ್ನ ಹತ್ರ ಬೇರೆಯವ್ರ ಬಗ್ಗೆ ಮಾತಾಡಬೇಡಿ. ನೀವು ಅವ್ರನ್ನ ಮನೆಯಿಂದ ಆಚೆ ಹಾಕ್ಬೋದು, ಆದರೆ ಅವರು ಜನರಿಗೆ ಮಾಡಿರೋ ಸಹಾಯನ ಬೇರೆ ಯಾರಿಂದಲೂ ಹೊರಗಡೆ ತೆಗೆದಾಕಕ್ಕಾಗಲ್ಲ. ನೋಡಿ ಬುದ್ಧಿ, ಅವರು ನಮ್ಮ ಹೃದಯಗಳ ಮೇಲೆ ಬಿಟ್ಟೋಗಿರೋ ಗುರುತನ್ನ ಯಾರು ಅಳ್ಸಕ್ಕೆ ಆಗಕ್ಕಿಲ್ಲ. ಏನ್ ಈ ರೇಂಜ್ಗೊಬ್ಬ ಕೆಲ್ಸದವನೇ ಹೇಳ್ತಾ ಇದ್ದಾನೆ ಅಂದ್ರೆ, ಇವನು ಅವನ್ ಮನ್ಸಲ್ಲೇ ಆ ಸೂರ್ಯನ್ ಕಟೌಟ್ ಹಾಕೊಂಡು ಪೂಜೆ ಮಾಡ್ತಾ ಇದ್ದಾನೆ ಅಂದ್ರೆ, ಇನ್ ಈ ಊರಲ್ಲಿ ಇವನ್ಗೆ ಆ ಫ್ಯಾನ್ ಬೇಸ್ ಇನ್ನೆಷ್ಟಿರ್ಬೇಡ. ಇದನ್ನೆಲ್ಲ ರಿಪೇರಿ ಮಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟನೇ. ಆದ್ರೆ ಆಗಲ್ಲ ಅಂತೇನಿಲ್ಲ. ಕೋರ್ಟ್ನಲ್ಲಿ ಜಡ್ಜ್ನೇ ಯಾಮಾರಿಸ್ತಿದ್ದವನು ನಾನು. ಇನ್ನು ಇವ್ರ ಜಡ್ಜ್ಮೆಂಟ್ನ ಯಾಮಾರ್ಸಕ್ಕಾಗಲ್ವಾ? ಬದಲಾಯಿಸ್ತೀನಿ. ಸುಬ್ಬಿ, ಏನು ಯೋಚನೆ ಮಾಡ್ತಾ ಇದೀಯೇ? ಈಗ ಸೂರ್ಯ ಅನ್ಕೊಂಡ್ ಮನೆಗೆ ಬಂದಿದ್ದಾನಲ್ಲ, ಅವ್ನು ನಿಜವಾದ ಸೂರ್ಯ ಅಲ್ಲ. ಆ ಲಾಯರ್ ಏನೋ ಆಟ ಆಡ್ತಿದ್ದಾನೆ ರುಕ್ಕು. ಪಾಪ ನೀನು ಸೂರ್ಯನ ಲವ್ ಮಾಡ್ಬಿಟ್ಟಿದೀಯ, ಆದ್ರೆ ಅವನೀಗ ಕರ್ಣ ಆಗೋದ. ಹೆಸರಲ್ಲಿ ಏನಿದೆ ಬಿಡು ಸುಬ್ಬಿ, ವ್ಯಕ್ತಿತ್ವ ತಾನೇ ಇಂಪಾರ್ಟೆಂಟು. ನಮ್ಮಣ್ಣ ನನ್ನ ಒರಿಜಿನಲ್ ಅಲ್ಲ ಅಂತ ಅವನಾಗವನೇ ಹೇಳಿ ಹೊರಟೋದ. ಮತ್ ಯಾಕೆ ನಿಂಗೆ ಈ ಡೌಟು? ಬಂದಿರೋ ಒರಿಜಿನಲ್ ಆಗಿರ್ಬೋದಲ್ಲ. ಆ ಸಾಧ್ಯತೆನೇ ಕಡಿಮೆ ಇದೆ ಅಂತ ನಾನು ಹೇಳ್ತಾ ಇರೋದು. ಅದ್ ಹೇಗೆ? ಓಕೆ, ಕರ್ಣನ ಸೂರ್ಯ ಅಂತ ನಮ್ಮನೆ ಕರ್ಕೊಂಡ್ ಬಂದು ನಮ್ಮನ್ನೆಲ್ಲ ನಂಬಿಸಿದ್ಯಾರು? ಆ ಲಾಯರು. ಈಗ ಅದೇ ಲಾಯರು ಬಂದಿರೋನ್ನ ಸೆಟ್ ಮಾಡಿ ನಾಟಕ ಆಡೋದಕ್ಕೆ ಕರ್ಕೊಂಡ್ ಬಂದಿರ್ಬೋದಲ್ವಾ? ಇವನನ್ನ ಕರ್ಕೊಂಬಂದಿರೋದು ಆ ಲಾಯರ್ ಅಲ್ಲ ಕಣೆ, ಮಿನಿಸ್ಟರ್ ಮುನೇಂದ್ರ.
ಹಾಗಾಗಿ ಇವನು ನಮ್ಮಣ್ಣ ಇದ್ರು ಇರ್ಬೋದು. ಅಯ್ಯೋ ರುಕ್ಕು, ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಇಲ್ಲೇನೋ ಗೋಲ್ಮಾಲ್ ನಡೀತಿದೆ. ಅವನು ಪ್ರೀ ಪ್ಲಾನ್ಡ್ ಆಗಿ ಮನೆಗ್ ಬಂದಿದ್ದಾನೆ. ಮೊದಲು ಲೀಗಲಿ ಪೊಲೀಸ್ ಸ್ಟೇಷನ್ಗೆ ಹೋದ. ಅಲ್ಲಿಂದ ಮಿನಿಸ್ಟರ್ನ ಮೀಟ್ ಮಾಡಿ ಅವ್ರನ್ನ ಕರ್ಕೊಂಡು ಬಂದಿದ್ದಾನೆ. ಇಲ್ಲರು ಬಂದಿರೋ ವ್ಯಕ್ತಿ ಸೂರ್ಯ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಸುಬ್ಬಿ, ನಾವ್ಯಾಕೆ ಕಿತ್ತಾಡೋದು? ಮನೇಲಿ ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಷನ್ಸ್ ನಡೀತಿದೆ. ಲಾಯರ್ ಬಂದು ಎಂಕ್ವೈರಿ ಮಾಡ್ತಾರೆ. ಆಮೇಲೆ ನೋಡೋಣ ಅವನು ಹೇಳ್ತಿರೋದು ನಿಜಾನ ಸುಳ್ಳ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ನೋಡೋಣ, ಸದ್ಯದಲ್ಲೇ ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗುತ್ತೆ. ಗೊತ್ತಾಗ್ಬೇಕು. ನಮಸ್ಕಾರ ಯಜಮಾನ್ರಿಗೆ. ಓ ನಮಸ್ಕಾರ ಸರ್, ಬನ್ನಿ ಕೂತ್ಕೊಳ್ಳಿ. ಇದೇನ್ ಸರ್ ಇದು? ಹೀಗೋಕ್ ಹಾಗೆ ಬಂದ್ಬಿಟ್ರಿ? ಮತ್ತೇನಾದ್ರೂ ಪ್ರಾಬ್ಲಮ್ಮಾ? ನಮ್ಮ ಡ್ಯೂಟಿ ನಾವು ಮಾಡಬೇಕಲ್ವಾ? ಸರ್, ಸದ್ಯಕ್ಕೆ ನಮ್ಮ ಮಾವ ಅವ್ರ ಮನಸ್ಥಿತಿ ಸರಿ ಇಲ್ಲ ಸರ್. ಅವ್ರು 2-3 ದಿವಸದಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ, ಊಟ ಮಾಡಿಲ್ಲ. ಅವ್ರಿಗಾಗಿರೋ ಆಘಾತದಿಂದ ಅವ್ರು ಇನ್ನೂ ಹೊರಗೆ ಬಂದಿಲ್ಲ. ಇದ್ರ ಮಧ್ಯದಲ್ಲಿ ನೀವು ಮತ್ತೆ ಮತ್ತೆ ಹೀಗೆ ಬಂದ್ರೆ ನಮಗೂ ಎಲ್ಲ ಅರ್ಥ ಆಗುತ್ತೆ. ಪದೇ ಪದೇ ತೊಂದರೆ ಕೊಡ್ತಾ ಇರೋದಕ್ಕೆ ಕ್ಷಮಿಸಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನೀವು ನಿಮ್ಮ ಮೊಮ್ಮಗ ಕಳೆದು ಹೋಗಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀರಾ. ಈಗ ಸೂರ್ಯ ಅಂತ ಒಬ್ಬ ಹುಡುಗ ಬಂದಿದ್ದಾನೆ. ಅವನನ್ನ ಮೊಮ್ಮಗ ಅಂತ ಒಪ್ಕೊಂಡ್ರ ನೀವು? ಒಂದ್ ವೇಳೆ ನೀವು ಹೌದು ಅಂತ ಒಪ್ಕೊಂಡ್ರೆ ನಾವು ಈ ಕೇಸ್ನ ಕ್ಲೋಸ್ ಮಾಡಬಹುದು. ಅದಕ್ಕೆ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ಸು ನಾನು ತಗೊಂಡ್ಬಂದಿದ್ದೀನಿ. PC, ನೀವು ಸೈನ್ ಮಾಡಿದ್ರು ಸಾಕು. ನಮಸ್ಕಾರ ಯಜಮಾನ್ರೆ. ನಮಸ್ಕಾರ ಲಾಯರ್ ಸಾಹೇಬ್ರೆ, ಬನ್ನಿ ಕೂತ್ಕೊಳ್ಳಿ. ಏನ್ ಸರ್, ಕೇಸ್ನ ಕ್ಲೋಸ್ ಮಾಡುವಂತ ಅರ್ಜೆನ್ಸಿ ಏನಿದೆ? ಅಲ್ಲ, ಈಗ ಬಂದಿರೋನು ನಾನೇ ಸೂರ್ಯ ಅಂತ ಹೇಳಿದ್ರೆ ನಾವು ಅದನ್ನ ಒಪ್ಕೊಳ್ಳೋದಕ್ಕಾಗತ್ತಾ? ನಾವು ಅದನ್ನ ಪರಿಶೀಲನೆ ಮಾಡಿ ನೋಡ್ಬೇಕು.